Hi, hello, namaste everyone. I am Pramod Gujjar, your science educator from Gujjar Tutorials. I hope ಹಿಂದಿನ ಕ್ಲಾಸಲ್ಲಿ ನಿಮ್ಗೇನು ಜನರಲ್ ರಿಯಾಕ್ಷನ್ಸ್ ಹೇಳ್ಕೊಟ್ಟಿದ್ದೆ ಅದನ್ನ ನೀಟಾಗಿ ಕಲಿತು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅನ್ಕೊಳ್ತಾ ಈಗ ಮುಂದೆ ಪ್ರೊಸೀಡ್ ಆಗೋಣಂತೆ. ಇಲ್ಲಿ ಫಸ್ಟ್ ರಿಯಾಕ್ಷನ್ ಯಾವ್ದಿತ್ತು ನಮ್ದು? ಆಸಿಡ್ ಪ್ಲಸ್ ಮೆಟಲ್. ಹೌದಾ? ಆಸಿಡ್ ಪ್ಲಸ್ ಮೆಟಲ್ ರಿಸಲ್ಟ್ ಏನ್ ಬಂತು? ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಹೌದಾ? ಇದಕ್ಕೆ ರಿಲೇಟೆಡ್ ಆಕ್ಟಿವಿಟಿ ಇರೋದು ಕಲಿಯೋಣಂತೆ. ಏನು ಆಕ್ಟಿವಿಟಿ ಇದು, ಅದರಲ್ಲಿ ಏನಾಗುತ್ತೆ ಆಕ್ಟಿವಿಟಿ ಅಂತ. ಇಲ್ಲೊಂದು ಆಕ್ಟಿವಿಟಿಲಿ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡ್ಕೊಳ್ಳೋಣಂತೆ. ಈ ತರ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಸ್ವಲ್ಪ ದೊಡ್ಡ ಬಿಡಿಸಂತ ಒಂದು ಫ್ಲಾಸ್ಕ್ ತಗೊಂತೀವಿ, ಕಾನಿಕಲ್ ಫ್ಲಾಸ್ಕ್. ಇಲ್ಲಿ ಏನಾಗ್ತೀವಿ, ಇಲ್ಲಿ ಯಾವುದಾದ್ರೂ ಒಂದು ಮೆಟಲ್, ಎಕ್ಸಾಂಪಲ್ ಜಿಂಕ್ ಗ್ರಾನ್ಯೂಲ್ಸ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ. ಜಿಂಕ್ ಗ್ರಾನ್ಯೂಲ್ಸ್ ಹಾಕ್ತಿವಿ. ಇದನ್ನ ಏನ್ ಮಾಡ್ತೀವಿ, ಒಂದು ಸ್ಟಾಪರ್ ಇಂದ ಕ್ಲೋಸ್ ಮಾಡ್ತೀವಿ. ಇಲ್ಲಿಂದ ಒಂದು ಪೈಪು, ಜಸ್ಟ್ ರಫ್ ಡೈಗ್ರಾಮ ಇದು, ಒಂದು ಪೈಪ್ ತಗೊಂಡು ಇಲ್ಲೊಂದು ವಾಟರ್ ಇರ್ತಕ್ಕಂಥ ಒಂದು ಬೀಕರ್ಗೆ ಇದನ್ನ ಬಿಡ್ತೀವಿ. ಫಸ್ಟ್ ಎಕ್ಸ್ಪೆರಿಮೆಂಟ್ ಸೆಟಪ್ ನೋಡ್ರಿ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಅಂತ ಆಮೇಲೆ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ. ಮಿನಿಮಮ್ ಒಂದು 2-3 ಸಲ ಕೇಳಾರ ಎಕ್ಸಾಮಿಗೆ. ಮಿನಿಮಮ್ ಒಂದು 2-3 ಸಲ. ಸ್ಟೇಟ್ ಸಿಲೆಬಸ್ ಬರ್ರಿ, CBSE ಬರ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ವಾಟ್ ವಿ ಆರ್ ಡೂಯಿಂಗ್ ಇನ್ ದಿಸ್ ಆಕ್ಟಿವಿಟಿ? ಎಸ್, ಲೆಟ್ us study that one. We are taking one conical flask and we are going to add some of the zinc granules. We are using zinc granules here, so I am going to add some of the zinc granules in that conical flask, and I am going to add few drops of dilute hydrochloric acid or dilute sulfuric acid or dilute nitric acid. ಯಾವ್ದಾರ ಆಸಿಡ್ ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇರೋದು ಹಾಕಿದ್ರೆ ರಿಸಲ್ಟ್ ಜಲ್ದಿ ಬರುತ್ತೆ ಅಷ್ಟೇ. HCl ಯೂಸ್ ಮಾಡಿದ್ವಿ ಅಂತಾನೆ ಅನ್ಕೊಂಡ್ಬಿಡ್ರಿ. ಹೋಗಿ ಕನ್ಫ್ಯೂಷನ್ ಯಾಕೆ. ಒಂದು ಕಾನಿಕಲ್ ಫ್ಲಾಸ್ಕ್ ತಗೊಂಡ್ವಿ, ಅದರಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಅಂದ್ರೆ ಜಿಂಕ್ ಇಂದ ತುಣುಕುಗಳನ್ನ ಹಾಕಿದ್ವಿ. ಅದಕ್ಕೆ ಏನ್ ಮಾಡಿದ್ವಿ, ವಿ ಆರ್ ಗೋಯಿಂಗ್ ಟು ಆಡ್ ಕೆಲವು ಡ್ರಾಪ್ಸ್ ಆಫ್ ಏನ್ ಹಾಕಿದ್ವಿ, ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದ್ಮೇಲೆ ಏನಾಗುತ್ತೆ, ಇಲ್ಲಿ ಆ ಮೆಟಲ್ ಜೊತೆಗೆ ಆಸಿಡ್ ರಿಯಾಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ರಿಯಾಕ್ಷನ್ ಆಗಕ್ ಸ್ಟಾರ್ಟ್ ಆದಾಗ ನಾವೇನ್ ಮಾಡ್ತೀವಿ, ಇದ್ರ ಬಾಯಿನ ಏನ್ ಮಾಡ್ತೀವಿ, ರಬ್ಬರ್ ಕಾರ್ಕ್ ಇಂದ ಸೀಲ್ ಮಾಡ್ತೀವಿ. ಒಂದು ರಬ್ಬರ್ ಕಾರ್ಕ್ ಹಾಕಿ ಸೀಲ್ ಮಾಡಿ ಅಲ್ಲೊಂದು ಸಣ್ಣ ಹೋಲ್ ಬಿಟ್ಟಿರ್ತೀವಿ. ಆ ಹೋಲ್ನ ಏನ್ ಮಾಡ್ತೀವಿ, ಎದುರುಗಡೆ ಇರ್ತಕ್ಕಂಥ ಒಂದು ಬೀಕರ್ಗೆ ಸೋಪ್ ವಾಟರ್ ಆಡ್ ಮಾಡಿರ್ತೀವಿ. ಇಲ್ಲೇನೋ ಸೋಪ್ ವಾಟರ್. ಈಗ ಇಲ್ಲೇನಾಯ್ತು, ರಿಯಾಕ್ಷನ್ ಸ್ಟಾರ್ಟ್ ಆಯ್ತು. ಆಸಿಡ್ ಹಾಕತ್ಲೆ ಒಂದು ಗ್ಯಾಸ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಗ್ಯಾಸ್ ಏನಾಗುತ್ತೆ, ಇಲ್ಲಿಂದ ಸೀದಾ ಪೈಪ್ ಥ್ರೂ ಎಲ್ಲಿ ಬಂತು, ಸೋಪ್ ವಾಟರಿಗೆ ಬಂತು. ಸೋಪ್ ವಾಟರ್ಗೆ ಆ ಗ್ಯಾಸ್ ರಿಲೀಸ್ ಆದಾಗ ಆ ಗ್ಯಾಸ್ ಒಳಗೆ ಬಬಲ್ಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಬಲ್ಸ್ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಬಲ್ಸ್ ಫಾರ್ಮೇಶನ್ ಆದಾಗ ಏನಾಗುತ್ತೆ, ಬಬಲ್ಸ್ ಮೇಲ್ಗಡೆ ಬರಕ್ ಸ್ಟಾರ್ಟ್ ಆಗ್ತಾವು. ಬಬಲ್ಸ್ ಮೇಲ್ಗಡೆ ಬಂದು ಬರಕ್ ಸ್ಟಾರ್ಟ್ ಆದಾಗ ನೀವೇನ್ ಮಾಡ್ರಿ, ಒಂದು ಕ್ಯಾಂಡಲ್ ತಗೊಳ್ರಿ. ಆ ಕ್ಯಾಂಡಲ್ ತಗೊಂಡ್ಬಂದು ಆ ಬಬ್ಬಲ್ ಹತ್ರ ಇಡೀರಿ. ಹಚ್ಚಿರೋ ಕ್ಯಾಂಡಲ್ ತಗೊಂಡ್ಬಂದು ಆ ಬಬಲ್ ಹತ್ರ ಹಿಡಿತೀರಿ. ಅವಾಗ ಅದು ಬರ್ನ್ಸ್ ವಿತ್ ಪಾಪ್ ಸೌಂಡ್. ಏನಾಗುತ್ತೆ ಎಕ್ಸ್ಪೆರಿಮೆಂಟ್, ವಿ ಆರ್ ಟೇಕಿಂಗ್ ಅ ಕಾನಿಕಲ್ ಫ್ಲಾಸ್ಕ್ ಹಿಯರ್ and we are going to add few zinc granules in the conical flask and we are going to add acid, say hydrochloric acid, or you may use any acid. When the acid is added, the face of the funnel is closed. The opening of the funnel is closed with a rubber stopper and leaving a small hole, and from that hole connected it to the beaker containing soap water. It is connected to a large beaker containing soap water. When the reaction starts forming here, when some gas is released in this, that gas is traveled through the pipe and it enters into the
beaker containing soap water. When it enters into the beaker containing soap water, bubbles start to form. The bubbles starts to arise. When the bubbles are arising, we are going to bring a lighted matchstick or lighted candle near the bubble, and the bubble burns with the ಪಾಪ್ ಸೌಂಡ್. ಏನಾಯ್ತು, ಒಂದು ಕಾನಿಕಲ್ ಫ್ಲಾಸ್ಕ್ ತಗೊಂಡ್ವಿ, ಅದಕ್ಕೆ ಜಿಂಕ್ ಗ್ರಾನ್ಯೂಲ್ಸ್ ಹಾಕಿದ್ವಿ, ಸ್ವಲ್ಪ ಆಸಿಡ್ ಹಾಕಿದ್ವಿ, ಅದ್ರ ಬಾಯಿ ಏನಿರುತ್ತಲ್ಲ ಅದನ್ನ ರಬ್ಬರ್ ಕಾರ್ಕ್ ಹಾಕಿ ಕ್ಲೋಸ್ ಮಾಡಿದ್ವಿ, ಒಂದು ಸಣ್ಣ ಹೋಲ್ ಬಿಟ್ಟಿದ್ವಿ. ಆ ಹೋಲಿಂತ್ರ ಒಂದು ಪೈಪ್ ತಂದು ಒಂದು ಬೀಕರ್ಗೆ ಇಟ್ವಿ. ಆ ಬೀಕರ್ ಒಳಗೆ ಏನಿತ್ತು, ಸೋಪ್ ವಾಟರ್ ಇತ್ತು. ಯಾವಾಗ ಆಸಿಡ್ ಮೆಟಲ್ ಜೊತೆಗೆ ರಿಯಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ಒಂದು ಗ್ಯಾಸ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಗ್ಯಾಸ್ ಸೋಪ್ ವಾಟರ್ಗೆ ಬಂತು. ಸೋಪ್ ವಾಟರ್ ಇಂತ್ರ ಏನಾಯ್ತು, ಗ್ಯಾಸ್ ಬರತ್ಲೆ ಬಬಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಆ ಬಬಲ್ಸ್ ಬಂದಾಗ ಏನಾಯ್ತು, ಬಬಲ್ಸ್ ಲೈಟ್ ವೇಟ್ ಇರುತ್ತೆ, ಸೊ ದೇ ಸ್ಟಾರ್ಟ್ ಟು ಕಮ್ ಅಪ್ ಸೈಡ್. ಅವು ಯಾವಾಗ ಮೇಲೆ ಬರಕ್ ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ಹಚ್ಚಿರೋ ಮ್ಯಾಸ್ಟಿಕ್ ಅಥವಾ ಹಚ್ಚಿರೋ ಕ್ಯಾಂಡಲ್ ಆ ಬಬಲ್ ಹತ್ರ ತರ್ತೀವಿ. ಆ ಬಬಲ್ ಏನಾಗುತ್ತೆ, ಪಾಪ್ ಸೌಂಡ್ ಇಂತ್ರ ಬರ್ಸ್ಟ್ ಆಗುತ್ತೆ. ದಿಸ್ ಶೋಸ್ ದಟ್ whenever acid is reacted with metal, it produces salt zinc chloride, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ ಅಂತ. ಇದಕ್ಕೆ ರಿಯಾಕ್ಷನ್ ಬರೆಯೋದಾದ್ರೆ Zn plus HCl gives ZnCl plus H2. ಈ ಹೈಡ್ರೋಜನ್ ನಾವು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಏನ್ ಮಾಡ್ತೀವಿ, 2 ಜಿಂಕ್ 2 ಹೈಡ್ರೋಜನ್ ಕ್ಲೋರೈಡ್, ಸೊ 2 ZnCl. ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು. ಫಸ್ಟ್ ರಿಯಾಕ್ಷನ್ ಜನರಲ್ ರಿಯಾಕ್ಷನ್ ನೋಡಿದ್ವಿ, ಆಸಿಡ್ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಇವಾಗ ವಿ ಆರ್ ಗೋಯಿಂಗ್ ಟು ಸ್ಟಡಿ what happens when base reacts with metal. As we said earlier, it also gives salt plus hydrogen gas. ಒಂದು ನೆನ್ಪಿಟ್ಕೊಳ್ರಿ, ಈ ರಿಯಾಕ್ಷನ್ ಅಷ್ಟು ಈಸಿಯಾಗಿ ಆಗಲ್ಲ, ಬಹಳ ರೇರ್ ರಿಯಾಕ್ಷನ್. ಬಹಳ ರೇರ್ ರಿಯಾಕ್ಷನ್ ಯಾವುದು, ಬೇಸ್ ಪ್ಲಸ್ ಮೆಟಲ್. ನಾವು ಇಲ್ಲಿ ಏನ್ ಮಾಡ್ಬೇಕು, ಬೇಸ್ ಮೆಟಲ್ ಹಾಕಿ ಒಂಚೂರು ಹೀಟ್ ಮಾಡ್ಬೇಕು. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಏನು ಅಂದ್ರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಜಿಂಕ್ ಮೆಟಲ್ ಒಂದು ಕಾನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಂಡ್ವಿ. ಅದಕ್ಕೆ ಏನ್ ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಆಡ್ ಅ ಬೇಸ್. ಯಾವ ಬೇಸ್ ಆಗ್ತಾ ಇದೀವಿ ಅಂದ್ರೆ NaOH ಬೇಸ್ ಆಗ್ತಾ ಇದೀವಿ. ಕಾನಿಕಲ್ ಫ್ಲಾಸ್ಕ್ ಅಲ್ಲಿ ಏನಿದೆ, ಜಿಂಕ್ ಗ್ರಾನ್ಯೂಲ್ಸ್, ಅದಕ್ಕೆ ಏನ್ ಮಾಡ್ತೀವಿ, ಫ್ಯೂ ಡ್ರಾಪ್ಸ್ ಆಫ್ ಸಮ್ ಅಮೌಂಟ್ ಆಫ್ ಏನಾಗ್ತಾ ಇದೀವಿ, ಬೇಸ್ NaOH ಆಗ್ತಾ ಇದೀವಿ. ಆಫ್ಟರ್ ಸಮ್ ಅದನ್ನ ಹಾಕಿದ್ಮೇಲೆ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಹೀಟ್ ಇಟ್. ಸ್ವಲ್ಪ ಹೀಟ್ ಮಾಡಬೇಕು, ರಿಯಾಕ್ಷನ್ ಪ್ರೊಸೀಡ್ ಆಗಬೇಕು ಅಂದ್ರೆ. ಅದಕ್ಕೆ ಹೇಳಿದ್ ನಾನು, ಇಟ್ಸ್ ಅ ವೆರಿ ರೇರ್ ರಿಯಾಕ್ಷನ್. ಜನರಲ್ ಆಗಿ ಬರೆಯಲ್ಲ, ನಿಮ್ಗೆ ಗೊತ್ತಿರ್ಲಿ ಅಂತ ಬರಿತಾ ಇದ್ದೀನಿ ಅಷ್ಟೇ. ಆಮೇಲೆ ಏನಾಗುತ್ತೆ, ಹೀಟ್ ಆದ್ಮೇಲೆ ಅಲ್ಲೊಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ, ಅಲಾಂಗ್ ವಿತ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ವಾ. ಏನ್ ಸರ್ ರಿಯಾಕ್ಷನ್, ಬೇಸ್ ಒಂದು ಬೇಸ್ ಬರೀರಿ, NaOH, 2 molecules of NaOH. When it is reacted with Zn, what it gives? It gives Na2Zn plus O2 along with the liberation of hydrogen gas. ಏನಾಗುತ್ತೆ, ಯಾವಾಗ ಒಂದು ಬೇಸ್ ಯಾವುದಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಬೇಸು ಜಿಂಕ್ ಅಂತಕ್ಕಂಥ ಮೆಟಲ್ ಜೊತೆಗೆ ರಿಯಾಕ್ಷನ್ ಆದಾಗ ನಮಗೆ ಒಂದು ಪ್ರಾಡಕ್ಟ್ ಸಿಕ್ತು, Na2Zn O2 ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನಾಯ್ತು, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್. This completes the second reaction. We will study other reactions in the next class. Thank you.